ನಾನೇನೋ ಅನ್ಕೊಂಬಿಟ್ಟಿದೆ. ಅಮ್ಮ ನನ್ ಗಂಡನ್ಗೆ ಏನ್ ಚಿಕ್ಕ ಚಿಕ್ಕ ವಿಷಯನೋ ದೊಡ್ಡದಾಗ ಬಿಡ್ಲಪ್ ಕೊಟ್ಕೊಂಡು ಹೇಳ ಅಭ್ಯಾಸ ಕಾಮಿಡಿ ಪೀಸ್. ಅಯ್ಯೋ ನೀವೇನೋ ಮಾಡ್ಕೊಳ್ರಪ್ಪ, ನನ್ ಬಟ್ಟೆ ಒಗಿಬೇಕು. ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಳಕ್ ಟೈಮ್ ಇಲ್ಲ. ಬಾಯ್ ಬಾಯ್. ನೋಡ್ದೇನೆ ಈ ಜಕ್ನಲ್ಲಿ ರಮೇಶ್ ಪವರ್ 30% 3 ಲಕ್ಷ ರೆಡಿ ಮಾಡ್ಕ. 3 ಲಕ್ಷಕ್ಕೆ ಬೇಕಿ ಬಿತ್ತು. ನನ್ನ ನೆಕ್ಲೆಸ್ ತಗೊಳ್ಳೋ ಆಸೆ ಎಲ್ಲ ಮಣ್ಣು ಹಾಕ್ಬಿಟ್ಟ. ಪ್ರಕೃತಿ ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸ್? ಸೂಪರ್ ಅಣ್ಣ, ನೀವು ಬೇಬಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ಅಂತೂ ಇಂತೂ ನಮ್ ಪ್ಲಾನ್ ನ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ರಿ ಅಣ್ಣ. ಈ ಜಕ್ನಲ್ಲಿ ರಮೇಶ್ ಅಂದ್ರೆ ಸುಮ್ನೆನಾ? ಹಂಗೆ ಇರುತ್ತೆ. ಸಾರಿ ಅಣ್ಣ, ನಾನೇ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ಹೆಂಡತಿ ಅಷ್ಟಲ್ಲ ಬಿಡು. ಏನಂದ್ರಿ? ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಇವಾಗ ಏನಿದ್ರು ನೆಕ್ಸ್ಟ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮು. ಇನ್ನು ಮುಂದೆ ನನ್ನ ಪರ್ಫಾರ್ಮೆನ್ಸ್ ಹೆಂಗಿರ್ತಂತ ನೋಡ್ತಾ ಇರೋ. ಬೈ 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 ಬೈ. ಪರ್ಫಾರ್ಮೆನ್ಸ್ ಸ್ವಲ್ಪ ಓವರ್ ಆಗೇ ಇದೆ, ಆದ್ರೂ ಈ ಬೇಬಿಗೆ ಬುದ್ಧಿ ಕಲ್ಸೋದಕ್ಕೆ ಈ ಓವರ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬೇಕು. ಬೇಬಿ 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 ಏನ್ರಿ ಏನೇ ಮಾಡ್ತಾ ಇದ್ಯಾ? ನಾನು ಟ್ರೆಂಡಿಂಗ್ ಅಲ್ಲಿರೋ ರೀಲ್ಸ್ ಮಾಡ್ತಿದೀನಿ. ಲೇ ನೀನ್ ರೀಲ್ಸ್ ಮಾಡ್ಕೊಂಡ್ ಕೂತ್ಕೋ. ಅಲ್ಲಿ ಕೈಗೆ ಬಂದಿದ್ ಬಾಯಿಗೆ ಬರ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ? ನೋಡಿ, ಈ ಚನ್ನಪಟ್ಟಣ ಎಲೆಕ್ಷನ್ ರಿಸಲ್ಟ್ ತರ ಸುತ್ತಿ ಬಳಸಿ ಬರಬೇಡಿ. ಡೈರೆಕ್ಟ್ ಆಗಿ ಮ್ಯಾಟರ್ ಬನ್ನಿ. ಯಾಕೆ ಬಿಲ್ಡಪ್? ಅಲ್ಲಿ ಮೇಲೆ ನಿಮ್ಮ ಅಮ್ಮ ಬಟ್ಟೆ ಒಗಿತಾ ಇದ್ರೆ ಇಲ್ಲಿ ನೀನ್ ರೀಲ್ಸ್ ಮಾಡ್ಕೊಂಡ್ ಕೂತಿದ್ಯಾ. ಓ ಶಿಟ್, ಅವ್ರ ಬಟ್ಟೆ ಒಗೆದಕ್ಕೆ ನಾನೇನ್ ಮಾಡ್ಲಿ? ದುಡ್ಡು ಬೇಕೋ ಬೇಡವೋ? ರೀ, ನನಗ್ ದುಡ್ಡು ಬೇಕೇ ಬೇಕು. ಅದಕ್ಕೆ ತಾನೇ ನಿಮಗೆ 30% ಕೊಡೋದಕ್ಕೆ ಒಪ್ಕೊಂಡಿರೋದು. ಹಾಗಾದ್ರೆ ನೀನ್ ನಾನು ಹೇಳ್ದಂಗೆ ಕೇಳ್ಬೇಕು. ಅವಾಗ ನಿಂಗೆ 70% ಅಂದ್ರೆ 7 ಲಕ್ಷ ರೂಪಾಯಿ ಸಿಗೋದು. ರೀ, ದುಡ್ಡು ಬರುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀವ್ ಹೆಂಗ್ ಹೇಳ್ತೀರೋ ಹಂಗ್ ಕೇಳ್ತೀನಿ. ಅದೇನ್ ಹೇಳಿ. ಹಂಗ್ ಬಾ ದಾರಿಗೆ. ಈಗ ನಿಮ್ಮ ಅಮ್ಮ ಮೇಲ್ಗಡೆ ಬಟ್ಟೆ ಒಗಿತಾ ಇದ್ದೀರಲ್ವಾ? ಅದಕ್ಕೆ ಈಗ ನೀನ್ ಹೋಗ್ಬಿಟ್ಟು ಅಮ್ಮ ನಾನ್ ಬಟ್ಟೆ ಒಗಿತೀನಿ ಅಂತ ಕೇಳು. ಹಂಗ ಹೇಳಿದ್ರೆ ಅವಾಗ ನೀನ್ ಡೌ ಮಾಡ್ತಿದ್ಯಾ ಅಂತ ಅನ್ಸಲ್ಲ. ನಿನ್ ಮೇಲೆ ಪ್ರೀತಿ ಹೆಚ್ಚಾಗತ್ತೆ ಕಣೆ. ಹೌದಾ ರೀ? ಹೌದು ರೀ. ಹಾ, ಇಷ್ಟ ಬೇಕು ಹೋಗ್ಬಿಟ್ಲಾ? ಇವಳಿಗೆ ಅತಿ ಆಸೆ ಅದು ಕನ್ಫರ್ಮ್ ಆಯ್ತು. ಬೇಬಿ, ನಿನ್ನ ಅತಿ ಆಸೆಗೆ ಆದಷ್ಟು ಬೇಗ ಬೆಲೆ ಹಾಕ್ತೀನಿ.